ಈ ಜಗತ್ತಿನಲ್ಲಿ ಯಾರು ಈ ಇಡೀ ವಿಶ್ವವು ಇಡೀ ಭೂಮಂಡಲದಲ್ಲಿ ಇದುವರೆಗೂ ಬಸವಣ್ಣನವಂತರ ವ್ಯಕ್ತಿ ಹಿಂದೆ ಜನಿಸಿಲ್ಲ, ಈಗಲೂ ಜನಿಸಿಲ್ಲ, ಮುಂದೆನೂ ಜನಿಸಲ್ಲ. ಬಸವಣ್ಣನವರಿಗೆ ಬಸವಣ್ಣನವರೇ ಸರಿಸಾಟಿ. ಹಾಗಾಗಿ ಅಂತಹ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿ ದಿನ ನಿಮ್ಮ ಕಾಲ್ಪನಿಕ ಗೊಡ್ಡು ಪುರಾಣ ಇರುವಂತಹ ರೇಣುಕಾಚಾರ್ಯರನ್ನು ಇಟ್ಟು ಪೂಜಿಸೋದಾದರೆ ಇಡೀ ಬಸವಪರ ಸಂಘಟನೆಗಳು, ಕಾರ್ಯಕರ್ತರುಗಳು, ಸಾಹಿತಿಗಳು, ಬಸವಪರ ಮಠಾಧೀಶರುಗಳು, ಬಸವ ಭಕ್ತರುಗಳು ಸಿಡಿದೆದ್ದು ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರ ವಹಿಸಿ ಬಸವ ಜಯಂತಿಯನ್ನು ಆಚರಣೆ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅದರ ಜೊತೆಗೆ ನಿಮ್ಮ ಗೊಡ್ಡು ವೀರಶೈವ ಮತೋದ್ಧಾರಕ ಅಂತ ನೀವೇನು ಹೇಳ್ಕೋತಾ ಬರ್ತಾ ಇದ್ದೀರಲ್ಲ, ಆ ಮತೋದ್ಧಾರಕನಾದಂತಹ ನಿಮ್ಮ ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯನನ್ನು ಹಿಡುಕೂಡೋದು, ಇದು ಖಡಾಖಂಡಿತವಾಗಿ ವಿರೋಧಿಸಲೇಬೇಕಾಗುತ್ತೆ. ಎಲ್ಲ ಬಸವ ಅಭಿಮಾನಿಗಳು, ಬಸವ ಸಂಘಟನೆಗಳು, ಬಸವ ಕಾರ್ಯಕರ್ತರುಗಳು, ಬಸವಪರ ಮಠಾಧ್ಯಕ್ಷಗಳಲ್ಲಿ ನಮ್ಮ ವಿನಂತಿ ಏನು ಅಂತಂದರೆ, ದಯವಿಟ್ಟು ಇಂತಹ ಒಂದು ಅವಕಾಶವನ್ನು ಮಾಡಿಕೊಡಬೇಡಿ. ಎಲ್ಲರೂ ಅದನ್ನು ವಿರೋಧಿಸಿ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಬಾರದಂತೆ ತಡೆದು ವಿಶ್ವಗುರು ಬಸವಣ್ಣನವರಿಗೆ ಸರಿಸಾಟಿಯಾಗಿ ಈ ಜಗತ್ತಿನಲ್ಲಿ ಯಾರೂ ಕೂಡ ಜನಿಸಿಲ್ಲ, ಮುಂದೆನೂ ಜನಿಸೋಕ್ಕೆ ಸಾಧ್ಯವೂ ಇಲ್ಲ ಅಂತಹ ಇತಿಹಾಸ ಪುರುಷನ ಜೊತೆಗೆ ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯರನ್ನು ಇಡುವುದು ತಪ್ಪು. ಯಾವುದೇ ಕಾರಣಕ್ಕೂ ಅದನ್ನು ವೀರಶೈವ ಮಹಾಸಭೆಯವರು ತೆಗೆದುಕೊಳ್ಳಬಾರದು. ಈಗ ಆದೇಶ ಹೊರಡಿಸಿರೋ ಪ್ರಕಾರ ಅದನ್ನು ಮತ್ತೆ ಪರಿಶೀಲಿಸಿ ಬಸವ ಜಯಂತಿ ದಿನ ಬಸವಣ್ಣನವರ ಜಯಂತಿ ಹಾಗೂ ಶರಣರ ಭಾವಚಿತ್ರಗಳ ಹೊರತುಪಡಿಸಿ ಬೇರೆ ಯಾವ ಕಾಲ್ಪನಿಕ ವ್ಯಕ್ತಿಗಳನ್ನು ಹೊರಡಿಸಕೂಡದಂತೇಳಿ ಈ ಕೂಡಲೇ ಆಗ್ರಹಿಸ್ತಿರ್ತೇವೆ. ಇದನ್ನು ಮೀರಿ ನೀವು ಮಾಡಿದ್ದೇ ಆದರೆ ಎಲ್ಲ ಬಸವಪರ ಸಂಘಟನೆಗಳು, ಬಸವ ಅಭಿಮಾನಿಗಳು, ಬಸವ ಸಾಹಿತಿಗಳು, ಬಸವಪರ ಮಠಾಧೀಶರುಗಳು ಎಲ್ಲರೂ ಕೂಡ ದಯವಿಟ್ಟು ಇದನ್ನು ಪ್ರತಿಭಟಿಸಿ ಆ ರೇಣುಕಾಚಾರ್ಯನನ್ನು ಮತ್ತು ಬಸವಣ್ಣನವರ ಮಧ್ಯೆ ಇರುವಂತಹ ಒಂದು ಗೊಂದಲವನ್ನು ತೆಗೆದುಹಾಕಬೇಕು. ಇಡೀ ಲಿಂಗಾಯತ ಧರ್ಮದ ಕರ್ತೃ, ಲಿಂಗಾಯತ ಧರ್ಮದ ಸ್ಥಾಪಕ ವಿಶ್ವಗುರು ಬಸವಣ್ಣನವರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ. ಮತ್ತೆ ಬಸವಣ್ಣನವರ ಪಕ್ಕದಲ್ಲಿ ಇಂತಹ ಕಾಲ್ಪನಿಕ